ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಅವಳನ್ನ ಹೊರಗಡೆ ಪಾಪನ ಕರ್ಕೊಂಬಂದು ಫಸ್ಟ್ ಅವಳು ಎದ್ದ ತಕ್ಷಣ ನೋಡೋದೆ ಗುಬ್ಬಿನ ಹೊರಗಡೆ ಬಂದು ಆಲ್ರೆಡಿ ಕೂಗ್ತಾ ಇರ್ತವಲ್ಲ, ಸೌಂಡ್ ಮಾಡ್ತಾ ಇರ್ತವೋ, ಅದು ಅವಳಿಗೆ ತುಂಬ ಇಷ್ಟ. ಆವಾಗ ಅವಕ್ಕೆಲ್ಲ ಹಾಯ್ ಅಂತ ಮಾಡೋದು ಅದೆಲ್ಲ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಹೊರಗಡೆ ಕರ್ಕೊಂಬಂದು ಅವಳಿಗೆ ಗುಬ್ಬಿ ತೋರಿಸ್ಕೋತಾ ನಿಂತಿದ್ದೆ. ಆ್ಯಂಡ್ ಮಧ್ಯಾಹ್ನ ಎಲ್ಲ ಮುಗಿಸ್ಕೊಂಡ್ಮೇಲೆ ಅವಳ ಜೊತೆ ಆಟ ಆಡ್ತಾಯಿದ್ದೆ. ಅಷ್ಟೊಂದು ಆಟ ಸಾಮಾನು ಇಟ್ಕೊಂಡಿದ್ದಾಳೆ, ಬಟ್ ಯಾವ್ದ್ರ ಜೊತೆನೂ ಆಟಾಡಲ್ಲ ಅವಳು. ಅವಳಿಗೆ ದನ ಕರ ಅಂದರೆ ಭಾಳ ಇಷ್ಟ. ಅಂಬ 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 ಅಂತಲೇ ಇರ್ತಾಳೆ ಯಾವಾಗಲೂ. ಅವಳಿಗೆ ಎತ್ತಂದರೆ ಇಷ್ಟ, ಆಕಳಂದರೆ ಇಷ್ಟ, ಎಮ್ಮೆ ನೋಡಿದ್ರೆ ಇಷ್ಟ. ಸೊ ಹಾಗಾಗಿ ಮನೆಯಲ್ಲಿ ಒಂದು ಬಸವಣ್ಣ ಇದೆ, 2 ಜೋಡಿತ್ತು ಬಸವಣ್ಣದ ಮಣ್ಣಿಂದ ಬರುತ್ತಲ್ಲ ಅದು ಇತ್ತು. ಸೊ ಅದನ್ನು ತಗೊಂಡು ಆಟ ಆಡ್ತಿರ್ತಾಳೆ ಅವಳು. ಎಷ್ಟೊಂದು ಆಟ ಸಾಮಾನು ಇರುತ್ತೆ, ಯಾವುದೂ ಮುಟ್ಟಲ್ಲ. ಅವಳಿಗೆ ಬೇಕಾಗಿರೋದು ಒಂದೇ ಅಂಬ. ಸೊ ಯಾವಾಗಲೂ ಅಂಬ ಅಂಬ ಅಂತಲೇ ಇರ್ತಾಳೆ. ಯಾವಾಗಲೂ ಅಷ್ಟೇ, ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ಇವಾಗ ಏನಾದರೂ ಬುಟ್ಟಿ ನೋಡಿದರೆ, ಏನಾದರೂ ರಟ್ಟಿನ ಬಾಕ್ಸ್ ನೋಡಿದರೆ ಈ ರೀತಿ ಕೂಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ನಾನು ಇಲ್ಲ ಅಂದರೆ ಒಬ್ಬಳೇ ಕೂಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಸೊ ಎದ್ರುಕೊಂಡು ಅವಳ ಜೊತೆನೇ ಇರಬೇಕು. ಹಾಗೆ ಇಷ್ಟೊಂದೆಲ್ಲ ಆಡ್ಕೊಂಡಿರ್ತಾಳೆ, ಯಾವುದ್ರ ಜೊತೆನೂ ಆಟಾಡಲ್ಲ ನೆಟ್ಟಗೆ. ಆ ರೀತಿ ಮಾಡ್ತಾಳೆ. ಆ್ಯಂಡ್ ಸ್ಮೈಲ್ ಕೊಡು ಅಂತ ವಿಡಿಯೋ ಮಾಡ್ತಾಯಿದ್ದೆ. ಸ್ಮೈಲ್ ಕೊಡೋಲ್ಲ ಅವಳು, ಸ್ವಲ್ಪ ಕಡಿಮೆ ನಗೋದೆಲ್ಲ ಜಾಸ್ತಿ ನಗಲ್ಲ ಅವಳು, ಸ್ವಲ್ಪ ಸೀರಿಯಸ್ ಆಗಿರ್ತಾಳೆ ಯಾವಾಗಲೂ. ಆ್ಯಂಡ್ ನೋಡಿ ಇಷ್ಟೊಂದೆಲ್ಲ ಐಟಮ್ನ ಅವಳು ಆಡ್ಕೊಂಡು ಆಟ ಆಡ್ತಾಯಿದ್ದಾಳೆ. ಸೊ ಇದಾದಮೇಲೆ ಈ ನಡುವೆ ಹೆಂಗಾಗಿದೆಪ್ಪ ಅಂತಂದರೆ, ನಾವು ಡಿನ್ನರ್ ಡೇಟ್ ಅಟ್ ಹೋಮ್ ಅಂತಲೇ ಮಾಡೋದು. ಯಾಕಂದರೆ ಡಿನ್ನರಿಗೆ ಹೊರಗಡೆ ಹೋಗೋದಕ್ಕಾಗಲ್ಲ ನಮಗೆ. ಪಾಪು ಆದಮೇಲೆ ಇಬ್ಬರೇ ಹೋದರೆ ಅವಳು ಊಟವೆಲ್ಲ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಫ್ಯಾಮಿಲಿ ಜೊತೆಗೆ ಹೋದರೆ ಕರ್ಕೊಂಡು ಹೋಗಿದ್ದೀನಿ, ಆದರೆ ಇಬ್ಬರೇ ಹೋದರೆ ಊಟ ಮಾಡೋಕ್ಕೆಲ್ಲ ಬಿಡಲ್ಲ ಅವಳು. ಸೊ ಸಿಕ್ಕಾಪಟ್ಟೆ ಕ್ರ್ಯಾಂಕಿಯಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡೋದು, ಆ ರೀತಿ ಆಗುತ್ತೆ. ಸೊ ಏನಾದರೂ ಊಟ ಮಾಡಬೇಕು ಅನಿಸ್ದಾಗ ಮನೆಗೆ ತರಿಸ್ಕೊಂಡು ಊಟ ಮಾಡ್ತೀವಿ. ಇವಾಗ ಹೊರಗಡೆ ಜಾಸ್ತಿ ಹೋಗೋಕ್ಕೂ ಆಗಲ್ಲ ಅವಳನ್ನ ಇಟ್ಕೊಂಡು. ಅವಳು ತಿನ್ನಲಿಕ್ಕೂ ಬಿಡೋದಿಲ್ಲ. ಏನೋ ಚಾಟ್ಸ್ ತಿಂತೀವಿ ಅಂದರೆ ಓಕೆ, ಪರವಾಗಿಲ್ಲ, ಬಿಡ್ತಾಳೆ. ಬಟ್ ಇದು ಮಾಡೋಕ್ಕೆ ಬಿಡಲ್ಲ ಅವಳು, ಊಟ ಎಲ್ಲ ಮಾಡೋಕ್ಕೆ. ಯಾಕೆಂದರೆ ನಾವು ಆರ್ಡ್ರ್ ಮಾಡಿದ್ದು ಲೇಟಾಗಿ ಬರುತ್ತೆ, ಅದೆಲ್ಲ ಬರೋ ತನಕ ಅವಳಿಗೆ ವೆಯ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಹಾಗಾಗಿ ತುಂಬ ದಿನ ಆಗಿತ್ತು, ಏನಾದರೂ ಆರ್ಡ್ರ್ ಮಾಡೋಣ ಅಂತ ಹೇಳ್ಬಿಟ್ಟು ನೂಡಲ್ಸು ಮತ್ತು ಗೋಬಿ ರೈಸ್ನ ಆರ್ಡ್ರ್ ಮಾಡಿದ್ವಿ. ಆ್ಯಂಡ್ ಹೆಂಗಿದ್ರು ಸಂಡೇ ರಜೆ ಇರುತ್ತಲ್ಲ, ಸೊ ಸ್ಯಾಟರ್ಡೇ ನೈಟ್ ಇದು ವ್ಲಾಗ್. ಆ್ಯಂಡ್ ಆರ್ಡ್ರ್ ಮಾಡಿಕೊಂಡು ಮನೆಯಲ್ಲೇ ತಿಂದ್ವಿ. ಸೊ ಈಗಿತ್ತು ಸ್ಯಾಟರ್ಡೇ ನೈಟು. ಸೊ ಒಂದು ಸ್ವಲ್ಪ ಟಿ ವಿ ನೋಡ್ಕೋತಾ ಊಟ ಮಾಡಿಕೊಂಡ್ರೆ ಸ್ಯಾಟರ್ಡೇ ನೈಟು ಆಯಿತು. ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಜೊತೆ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.